ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೇನು ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತು, ಅದಕ್ಕೋಸ್ಕರ ಹಪ್ಪಳ ಮಾಡೋಣ ಅಂತ ಆಲೂಗಡ್ಡೆಯಿಂದ ಹಪ್ಪಳ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಬಂದಿತ್ತು, ಹಾಗೆ ತುಂಬಾನೇ ಈಸಿಯಾಗಿ ಒಬ್ಬರೇ ಮಾಡ್ಕೊಳ್ಬೋದು, ಹೆಚ್ಚು ಕೆಲಸ ಆಗಲ್ಲ. ಹಾಗೆ ಆಲೂಗಡ್ಡೆಯಿಂದ ಮಾಡಿರೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ. ಅದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮಗೆ ಸಪೋರ್ಟ್ ಮಾಡಿ. ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಆಗುವಷ್ಟು 4 ಆಲೂಗಡ್ಡೆ ತೆಗೆದುಕೊಂಡಿದ್ದೀನಿ. ಅದನ್ನ ಚೆನ್ನಾಗಿ ತೊಳೆದು ಕುಕ್ಕರ್ ಅಲ್ಲಿ ಹಾಕೊಳ್ಬೇಕು. ನೀವು ಜಾಸ್ತಿ ಮಾಡೋದಿದ್ರೆ ಜಾಸ್ತಿನೂ ತೆಗೆದುಕೊಳ್ಬಹುದು. ಆಲೂಗಡ್ಡೆ ಮುಳುಗುವಷ್ಟು ನೀರು ಹಾಕೊಳ್ಳಿ. ಆನಂತರ ಆಲೂಗಡ್ಡೆಗೆ ಉಪ್ಪು ಹಿಡಿಯೋದಕ್ಕೋಸ್ಕರ 1 ಚಮಚ ಆಗುವಷ್ಟು ಉಪ್ಪು ಹಾಕೊಂಡಿದ್ದೀನಿ. ಆನಂತರ ಇದನ್ನ ಮುಚ್ಚಳ ಮುಚ್ಚಿ ಆಲೂಗಡ್ಡೆ ಬೇಯೋದಕ್ಕೆ ಒಂದು 6 ರಿಂದ 7 ವಿಸಲ್ ಮಾಡ್ಬೇಕಾಗತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಬೇಡಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು 7 ವಿಸಲ್ ತನಕ ಮಾಡಿ. ಏರೆಲ್ಲ ಹೋದ್ಮೇಲೆ ಇದನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ನಾವು ಈ ತರ ಚಾಕು ಇಂದ ಚುಚ್ಚಿ ನೋಡಿದಾಗ ಸ್ಮೂತ್ ಆಗಿರ್ಬೇಕು, ಮಧ್ಯದಲ್ಲಿ ಗಟ್ಟಿಯಾಗಿರ್ಬಾರ್ದು. ಹಾಗಾಗಿ ಈ ತರ ಸ್ಮೂತ್ ಆಗಿದ್ರೆ ಬೆಂದಿದೆ ಅಂತ ಅರ್ಥ. ಇವಾಗ ಆ ಬಿಸಿ ನೀರನ್ನೆಲ್ಲ ಚೆಲ್ಬಿಟ್ಟು ಅದಕ್ಕೆ ನಾನು ಕೋಲ್ಡ್ ವಾಟರ್ ಹಾಕೊಂಡು ಇವಾಗ ಇದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದುಕೊಳ್ಬೇಕು. ಸ್ವಲ್ಪ ಬಿಸಿಯಾಗಿರುತ್ತೆ, ನೋಡ್ಕೊಂಡು ಕೇರ್ಫುಲ್ ಆಗಿ ಎಲ್ಲ ಸಿಪ್ಪೆ ಬಿಚ್ಕೊಳ್ಳಿ. ಚೆನ್ನಾಗಿ ಬೆಂದು ಸ್ವಲ್ಪ ಬಿಸಿ ಆಗಿರುವಾಗ್ಲೇ ಬಿಡಿಸ್ಕೊಂಡ್ರೆ ಕ್ಲೀನ್ ಆಗಿ ಬಿಡಿಸ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ತಣ್ಣಗಾಗೋ ತನಕ ಬಿಟ್ರೆ ಸಿಪ್ಪೆ ಬಿಡಿಸೋದು ಸ್ವಲ್ಪ ಅಂಟ್ಕೊಂಡಂಗೆ ಅನ್ಸುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗ್ಲೇ ಬಿಡಿಸ್ಕೊಳ್ಳಿ. ಇವಾಗ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕೈಯಿಂದನಾದ್ರೂ ಮಾಡ್ಕೊಳ್ಳಿ, ಇಲ್ಲ ಈ ತರ ಸ್ಮ್ಯಾಶ್ ಮಾಡೋದಿದ್ರೆ ಇದರಿಂದ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಬಹುದು. ಇಷ್ಟು ಸ್ಮೂತ್ ಆಗಿ ಇರ್ಬೇಕಿದು ಹಪ್ಪಳ ಮಾಡೋದ್ರಿಂದ. ಇವಾಗ ಇದು ಸ್ಮ್ಯಾಶ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾನು 1 ಚಮಚ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚ ಓಂ ಕಾಳು ಹಾಕೊಂಡಿದ್ದೀನಿ. ಹಾಗೆ 1 ಚಮಚ ಆಗುವಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಓಂ ಕಾಳು ಜೀರಿಗೆ ಎಲ್ಲ ಜೀರ್ಣ ಶಕ್ತಿಗೆ ತುಂಬಾನೇ ಒಳ್ಳೇದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಫಸ್ಟ್ ಉಪ್ಪು ಹಾಕೊಂಡಿದ್ವಿ, ನೋಡ್ಕೊಂಡು ಒಂದು ಅರ್ಧ ಚಮಚ ಹಾಕೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದ್ರೆ ಮೆಣಸನ್ನ ಪುಡಿ ಮಾಡಿ ಹಾಕೊಳ್ಬಹುದು. ಆನಂತರ ಸ್ವಲ್ಪ ಬೇವಿನ ಎಲೆನ ಕಟ್ ಮಾಡಿ ಹಾಕೊಂಡಿದ್ದೀನಿ. ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಬಹುದು. ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನ ನಾವು ಇನ್ನೇನು ಇದಕ್ಕೆ ಹೆಚ್ಚು ಕೆಲಸ ಇಲ್ಲ, ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಆನಂತರ ಹಪ್ಪಳ ಮಾಡ್ಕೊಳ್ಬಹುದು. ಈಗ ಒಂದು ಕವರ್ ತೆಗೆದುಕೊಂಡಿದ್ದೀನಿ. ಈ ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು. ಸ್ವಲ್ಪ ಫಸ್ಟ್ ಮಾಡೋದ್ವಾಗ ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ, ನಮ್ಗೆ ಬಿಡಿಸುವಾಗ ಅದು ಹಾಕುವಾಗ ಕಷ್ಟ ಆಗ್ಬಾರ್ದು. ಹಾಗಾಗಿ ಈ ತರ ಸಣ್ಣ ಸಣ್ಣ ಉಣ್ಣೆಗಳನ್ನ ತೆಗೆದುಕೊಂಡು ಇದ್ರ ಮೇಲೆ ನೀವು ಕೈಯಿಂದ ಪ್ರೆಸ್ ಮಾಡ್ಬೋದು, ಇಲ್ಲ ತಟ್ಟೆ ಏನಾದ್ರು ಭಾರವಾಗಿರುವಂತ ತಟ್ಟೆ ಆತರ ಏನಾದ್ರು ಇಟ್ಟು ನಿಮ್ಗೆ ಶೇಪ್ ಕೊಟ್ಕೊಳ್ಬಹುದು. ನಾನು ಇಲ್ಲಿ ಕೈಯಿಂದಾನೇ ಮಾಡ್ಕೊಳ್ತಾ ಇದ್ದೀನಿ. ಸೈಡ್ ಸ್ವಲ್ಪ ಹಿಂಗೆ ಓಪನ್ ಆದಂಗೆ ಅನ್ಸುತ್ತೆ, ಆದ್ರೂ ಪರವಾಗಿಲ್ಲ. ಫಸ್ಟ್ ನೀವು ಶೇಪ್ ಮಾಡ್ಕೊಂಡು ಆಮೇಲೆ ಎಲ್ಲ ಇವನ್ ಆಗಿ ನಿಮ್ಗೆ ಕ್ಲೀನ್ ಆಗಿ ಬರೋ ಹಾಗೆ ಮಾಡ್ಕೊಳ್ಬಹುದು. ನೋಡ್ತಾ ಇರ್ಬೋದು ನೀವು. ಆದಷ್ಟು ತೆಳು ಮಾಡೋದಕ್ಕೆ ಹೋಗ್ಬೇಡಿ, ಅಷ್ಟು ತೆಳು ಆದ್ರೆ ನಮ್ಗೆ ತೆಗಿಯುವಾಗ ಕಷ್ಟ ಅನ್ಸುತ್ತೆ. ಸ್ವಲ್ಪ ದಪ್ಪ ಇದ್ರೇನೆ ಒಳ್ಳೇದು. ಇದನ್ನ ನೋಡ್ತಾ ಇರ್ಬೋದು, ಇಷ್ಟು ಥಿಕ್ನೆಸ್ ಅಲ್ಲಿ ಮಾಡ್ಕೊಂಡಿದೀನಿ. ಅಂದ್ರೆ ಅಷ್ಟು ದಪ್ಪನೂ ಇರಬಾರ್ದು, ಸ್ವಲ್ಪ ಮೀಡಿಯಂ ಆಗಿ, ಜಾಸ್ತಿ ತೆಳು ಕೂಡ ಆಗ್ಬಾರ್ದು. ಇವಾಗ ಒಂದು ಚಾಪೆ ಕವರ್ ಏನಾದ್ರ ಮೇಲೆ ಹಾಕೊಳ್ಬಹುದು. ಹಾಕೊಂಡು ಈ ತರ ತೆಗೆದ್ರೆ ಕ್ಲೀನ್ ಆಗಿ ಬರುತ್ತೆ, ಏನು ಕಷ್ಟ ಆಗಲ್ಲ. ತುಂಬಾನೇ ಸಿಂಪಲ್ ಆಗಿ ಈಗ ನಾವು ಅಕ್ಕಿ ಹಪ್ಪಳ, ಅನ್ನದ ಹಪ್ಪಳ ಎಲ್ಲ ಮಾಡ್ತೀವಲ್ವಾ, ಅದೇ ತರದಲ್ಲಿ ಮಾಡ್ಕೊಳ್ಳೋದು. ಅಂದ್ರೆ ಇದಕ್ಕೆ ಗ್ಯಾಸ್ ವೇಸ್ಟ್ ಆಗ್ದೇನೆ ಆರಾಮಾಗಿ ಮಾಡ್ಕೊಳ್ಬಹುದು, ಹೆಚ್ಚು ಕೆಲಸ ಅಂತಾನೂ ಆಗಲ್ಲ, ಒಬ್ರೇ ಕೂಡ ಮಾಡ್ಕೊಳ್ಬಹುದು. ಇದೇ ತರ ಆಲೂಗಡ್ಡೆ ಒಂದೇ ಅಂತಲ್ಲ, ಹಲಸಿನಕಾಯಿ ಹಪ್ಪಳ ಎಲ್ಲ ಮಾಡ್ತಾರೆ, ಗೆಣಸಿನ ಹಪ್ಪಳ ಮಾಡ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತು ನಾನು ಆಲೂಗಡ್ಡೆ ಹಪ್ಪಳ ಟ್ರೈ ಮಾಡಿದ್ದೆ, ತುಂಬಾನೇ ಚೆನ್ನಾಗಿ ಬಂದಿತ್ತು. ನೋಡ್ತಾ ಇರ್ಬೋದು, ಎಲ್ಲಾನು ಮಾಡಿ ಇದರಲ್ಲಿ ನನ್ಗೆ 4 ಆಲೂಗಡ್ಡೆಲಿ ಒಂದು 30 ಹಪ್ಪಳ ಆಗಿತ್ತು. ನೀವು ಜಾಸ್ತಿ ಮಾಡೋರಿದ್ರೆ ಜಾಸ್ತಿ ಬೇಯಿಸ್ಕೊಂಡು ಜಾಸ್ತಿ ಮಾಡ್ಕೊಳ್ಬಹುದು. ವರ್ಷಾನುಗಟ್ಲೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೇಕಾದಾಗ ಯೂಸ್ ಮಾಡ್ಬೋದು. ನೀವು ಇದೇ ತರದಲ್ಲಿ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಈಗ ನಾನು ಬಿಸಿಲಿಗೆ 2 ಬಿಸಿಲಿಗೆ ಹಾಕಿದ್ದೆ, ಚೆನ್ನಾಗಿ ಒಣಗೋಗಿದೆ. ಚೆನ್ನಾಗಿ ಬಿಸಿಲಿದ್ರೆ 2 ಬಿಸಿಲಲ್ಲಿ ಆಗೋಗುತ್ತೆ. ಇಲ್ಲ ಅಂದ್ರೆ 3-4 ಮನೆ ಒಳಗಡೆನೆ ಒಣಸ್ಕೊಳ್ಳೋದಿದ್ರು ಮಾಡ್ಕೊಳ್ಬಹುದು. ಫ್ಯಾನ್
ಅಂಗಿ ಒಳಗಡೆ ಅಥವಾ ಕಿಟಕಿಯಲ್ಲಿ ಗಾಳಿ ಬರೋತ್ರ ಇದ್ರೆ. ಇವಾಗ ಇದನ್ನ ಬಿಸಿ ಎಣ್ಣೆಲಿ ಹಾಕಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಇದು ಅಕ್ಕಿ ಹಪ್ಪಳ ಎಲ್ಲ ಉಬ್ಬಿದಷ್ಟು ಅಗ್ಲ ಆದಷ್ಟು ಇದು ಅಗ್ಲ ಆಗಲ್ಲ, ಸ್ವಲ್ಪ ಅಗ್ಲ ಕಡಿಮೆನೆ ಆಗೋದು. ಆದ್ರೂ ಅಷ್ಟೇ ಕ್ರಿಸ್ಪಿನೆಸ್ ಆಗಿ ಅಷ್ಟೇ ಟೇಸ್ಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಆಲೂಗಡ್ಡೆಯಿಂದ ಮಾಡಿರೋದ್ರಿಂದ. ಅಕ್ಕಿ ಹಪ್ಪಳ ಆದ್ರೆ ಸ್ವಲ್ಪ ಅಗ್ಲವಾಗಿ ಬರುತ್ತೆ ಎಣ್ಣೆಲೆ ಹಾಕಿದ ಕೂಡಲೇ, ಇದು ಸ್ವಲ್ಪ ಅಷ್ಟು ಅಗ್ಲವಾಗಿ ಬರಲ್ಲ. ನೋಡ್ತಾ ಇರ್ಬೋದು ನೀವು. ಆದ್ರೆ ಎಷ್ಟು ಕಲರ್ ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದೀರಲ್ವಾ. ಒಂಥರ ಗೋಲ್ಡನ್ ಕಲರ್ ಅಲ್ಲಿ ಚೆನ್ನಾಗಿ ಬಂದಿತ್ತು. ತಿನ್ನೋದಕ್ಕೂ ಅಷ್ಟೇ ಅನ್ನದ ಜೊತೆಲಿ ಸೈಡ್ ಡಿಶ್ ಆಗಿ ತಿನ್ಬೋದು. ಸೈಡ್ಗೆ ಏನಾದ್ರು ಸ್ನ್ಯಾಕ್ಸ್ ತಿನ್ನೋ ಟೈಮಲ್ಲಿ ಎಲ್ಲ ಮಾಡ್ಕೊಂಡು ತಿನ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ರೀತಿ ಮೆಥಡಲ್ಲಿ. ಚೆನ್ನಾಗಿ ಬಂದರೆ, ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಈಗ ಎಲ್ಲ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ನೋಡ್ತಾ ಇದ್ದೀರಲ್ವಾ, ಕ್ರಿಸ್ಪಿಯಾಗಿ ತುಂಬಾನೇ ಕುರುಮ್ ಅನ್ನತ್ತೆ, ಅಷ್ಟು ಚೆನ್ನಾಗಾಗಿತ್ತು. ಇಲ್ಲಿ ನೋಡ್ಬೋದು, ಇದನ್ನ ಮುರಿದು ಒಂದು ತೋರಿಸ್ತಾ ಇದ್ದೀನಿ. ಇಷ್ಟೇ ಈ ಆಲೂಗಡ್ಡೆ ಹಪ್ಪಳ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.